ನಮಸ್ಕಾರ ವೀಕ್ಷಕರೇ, ಖಡಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಮದುರ್ಗದಲ್ಲಿ ಎಸ್ಡಿಪಿಐನಿಂದ ಇಂದು ಪ್ರತಿಭಟನೆ. ಹೌದು, ಶುಕ್ರವಾರ ಹುತಾತ್ಮ ಚೌಕ್ ಬಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ಪ್ರತಿಭಟನೆಯನ್ನ ನಡೆಸಿತು. ಎನ್ಡಿಎ ಆಡಳಿತದಲ್ಲಿ ವ್ಯಾಪಕವಾಗಿ ಗುಂಪು ಹತ್ಯೆ, ಲೂಟಿ ಮತ್ತು ವಿಧ್ವಂಸಕ ಕೃತ್ಯ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನ ಖಂಡಿಸಿ ಎಸ್ಡಿಪಿಐನ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. ಎನ್ಡಿಎ ಸರ್ಕಾರ ದ್ವೇಷದ ನೀತಿಯನ್ನ ಅನುಸರಿಸುತ್ತಿದೆ. ದೇಶದ ಮುಸ್ಲಿಮರ ಮೇಲೆ ಅನ್ಯಾಯ, ದಬ್ಬಾಳಿಕೆ, ಕೊಲೆಗಳು ನಡೆಯುತ್ತಿವೆ. ಹೀಗೆ ಮುಂದುವರಿದರೆ ಮುಂದಿನ ದಿನಮಾನಗಳಲ್ಲಿ ಜನರು ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ನೀಡಲಿದ್ದಾರೆ ಮತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತನ್ನ ಪ್ರತಿಭಟನೆಯನ್ನ ಇನ್ನಷ್ಟು ತೀವ್ರಗೊಳಿಸುವಂತ ಎಚ್ಚರಿಕೆಯನ್ನ ಸಹ ನೀಡಿದ್ರು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತ ಮೌಜ್ ಮಜಾ ಮಲಾನಿ ಮತ್ತು ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಮೊಹಮ್ಮದ್ ಸಾದಿಕ್ ದಿಲಾವರ್, ಉಪಾಧ್ಯಕ್ಷ ಅಲ್ತಾಫ್ ಮುಲ್ಲಾ, ತಾಲೂಕಾ ಕಾರ್ಯದರ್ಶಿ ಇಲಿಯಾಸ್ ಬೆಂಡಾರಿ, ಪ್ರಧಾನ ಕಾರ್ಯದರ್ಶಿ ಮಜ್ಮಿಲ್ ಬೈರಡ್ಕರ್ ಉಪಸ್ಥಿತರಿದ್ದರು. ಖಡಕ್ ಕನ್ನಡ ನ್ಯೂಸ್, ರಾಮದುರ್ಗ. ಇದು ನಮ್ದು ಎಸ್ಡಿಪಿಐ ಪಕ್ಷ. ಈ ಪಕ್ಷ ಟೋಟಲ್ ಬೆಳಗಾವಿ ಡಿಸ್ಟಿಕ್, ಆಲ್ ಓವರ್ ಕರ್ನಾಟಕ ಮತ್ತು ಆಲ್ ಓವರ್ ಇಂಡಿಯಾ ಜಾಗೃತಿ ಇದೆ. ಇದರಲ್ಲಿ ಈಗ ರಾಮದುರ್ಗ ನಿಮ್ಮ ಊರೇನಿದೆ ಅಲ್ಲ, ಇದರಲ್ಲಿ ನಮ್ಮದು ಅಸೆಂಬ್ಲಿ ಅಡ್ಹಾಕ್ ಕಮಿಟಿ ಇದೆ. ನಾವು ಈ ಬಾರಿ ಇಡೀ ಡಿಸ್ಟ್ರಿಕ್ಟಲ್ಲಿ ಯಾವುದು ಪ್ರೊಟೆಸ್ಟ್ ಅದು ಮಾಡೋದು ಇರ್ತಾವಲ್ಲ, ನಾವು ಟೋಟಲ್ ಡಿಸ್ಟ್ರಿಕ್ಟಿಂದ ಡಿಸಿಷನ್ ತೊಗೋತೀವಿ. ಮತ್ತು ಅದರಲ್ಲಿ ಅದು ಪ್ರತಿಯೊಂದೊಂದು ಅಸೆಂಬ್ಲಿಗೆ ಒಂದೊಂದು ಡೇಟ್ ಕೊಡ್ತೀವಿ. ಆ ಡೇಟ್ದಲ್ಲಿ ಅವರು ಪ್ರೊಟೆಸ್ಟ್ ನಡೆಸ್ತಾರೆ. ಇದೇ ಥರ ಈಗ ಮುಂದೆ ಆಗಬಹುದು. ಎಲ್ಲ 13 ಅಸೆಂಬ್ಲೀಸ್ ನಮ್ಮ ಎಲ್ಲ ಇದಾವಲ್ಲ, ಔಟ್ ಆಫ್ 18 ಅಸೆಂಬ್ಲೀಸ್ ಅಲ್ಲೇ ನಡುವುದು. ಇವಾಗ ಪ್ರತಿಭಟನೆ ಮಾಡುವುದು ಕಾರಣ ಏನು? ಇದು ಮಾಬ್ ಲಿಂಚಿಂಗ್ ಏನು ನಡ್ತಾ ಇದೆಯಲ್ಲ, ಆ ಥರದ ಖಂಡನೆ ಸಲುವಾಗಿ ನಾವು ಇಲ್ಲೇ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ರಾಷ್ಟ್ರಪತಿಗಳಿಗೆ ಮನವಿ ಕೊಡಬಹುದಾಗಿತ್ತಲ್ಲ ತಹಶೀಲ್ದಾರ್ ಮೂಲಕ. ಅದು ಏನಿರ್ತದಲ್ಲ, ನಮ್ಮ ಡಿಸ್ಟ್ರಿಕ್ಟ್ ಟೀಮ್, ಸ್ಟೇಟ್ ಟೀಮ್, ನ್ಯಾಷನಲ್ ಟೀಮ್ ಅವರು ಇದ್ರ ಬಗ್ಗೆ ಇದು ತಗೋತಾರೆ, ಅವ್ರು ಡಿಸಿಷನ್ಸ್ ತಗೋತಾರೆ. ಇದು ಬರೀ ನಮಗೆ ಜನತಾ ಜನಾರ್ದನ್ಗೆ ನಮ್ಮದು ಉದ್ದೇಶ ಮತ್ತು ನಮಗೆ ಏನು ನಮ್ಮದು ಸೌಂಡ್ ಇದೆಯಲ್ಲ, ನಮ್ಮದು ಹೇಳಿಕೆ ಏನಿದೆಯಲ್ಲ ಅವ್ರಿಗೆ ತಿಳಿಸೋದಿತ್ತು. ಆ ಥರನೂ ಇರುತ್ತೆ. ಖಡಕ್ ಕನ್ನಡ ನ್ಯೂಸ್, ನೈಜ ಸಮಾಜದ ಅನಾವರಣಕ್ಕಾಗಿ.